ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು, ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು. ಮಕರ ಸಂಕ್ರಾಂತಿ 2024. ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ. ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಉಗ್ಗಿ ಎಂದರೆ ಪೊಂಗಲ್. ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ. 2024ರ ಮಕರ ಸಂಕ್ರಾಂತಿ ಯಾವಾಗ? 2024ರ ಮಕರ ಸಂಕ್ರಾಂತಿಯು ದಿನಾಂಕ 15/1/2024ರಂದು ಆಚರಿಸಲಾಗುತ್ತದೆ. ಈ ದಿನ ಸೋಮವಾರವಾಗಿದ್ದು ಪುಷ್ಯ ಶುದ್ಧ ಪಂಚಮಿ ಬೆಳಿಗ್ಗೆ 8:31 ಸಮಯದಲ್ಲಿ ಶತಭಿಷ ನಕ್ಷತ್ರ, ವರಿಯನ್ ಯೋಗ, ಭದ್ರಕರಣ, ಮಕರ ಲಗ್ನದಲ್ಲಿ ಸೂರ್ಯದೇವನು ನೆರೆಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಬಾರಿಯ ಸಂಕ್ರಾಂತಿ ದೇವಿ ಯಾರು? ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ. ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ. ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ. ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ. ಸಂಕ್ರಾಂತಿಯ ಫಲಗಳು. ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ. ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು, ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯೂ ಅಗ್ನಿ ಅವಘಡಗಳು ಉಂಟಾಗುತ್ತವೆ. ವೃಶ್ಚಿಕ ರಾಶಿಯ 12 ತಿಂಗಳುಗಳ ಮಕರ ಸಂಕ್ರಾಂತಿಯ ಫಲಗಳು ಹೀಗಿವೆ. ಜನವರಿ. ಕುಟುಂಬದಲ್ಲಿ ಸಾಧಾರಣ ಸುಖ, ದೇಹಾರೋಗ್ಯದ ಕಡೆ ಗಮನ ಅಗತ್ಯ, ಹಣಕಾಸು ಮುಗ್ಗಟ್ಟು, ಖರ್ಚು ಅಧಿಕ, ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 4. ಫೆಬ್ರವರಿ ತಿಂಗಳಿನ ಫಲಗಳನ್ನು ನೋಡೋದಾದರೆ ಆರೋಗ್ಯದ ಬಗ್ಗೆ ಗಮನ ಅಗತ್ಯ, ಧನವೃದ್ಧಿ ಸಾಧಾರಣ ಇರುತ್ತೆ, ಸತ್ಸಂಗ ಮಾಡಬೇಕು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಬಂಧು ಮಿತ್ರರಿಂದ ಸ್ವಲ್ಪ ವಿರೋಧ ಇರುತ್ತೆ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಬಿಳಿ. ಮಾರ್ಚ್ ತಿಂಗಳಿನ ಫಲಗಳನ್ನು ನೋಡೋದಾದರೆ ವೃತ್ತಿಯಲ್ಲಿ ವೈರಿಗಳ ಹೆಚ್ಚಳ ಆಗುತ್ತೆ, ಬಂಧು ಬಾಂಧವರ ಸಂಬಂಧಗಳಲ್ಲಿ ಬೆರುಕು ಹೆಚ್ಚಾಗಬಹುದು, ಧನಲಾಭ ಸಾಧ್ಯತೆ, ಆರೋಗ್ಯ ಎಚ್ಚರ. ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ಸಂಖ್ಯೆ 3. ಏಪ್ರಿಲ್ ತಿಂಗಳಿನ ಫಲಗಳು. ಶತ್ರುನಾಶ, ವೃತ್ತಿಯಲ್ಲಿ ಧನಲಾಭ ಸಾಧ್ಯತೆ, ದೇಹಾಲಸ್ಯದಿಂದ ಕಾರ್ಯಹಾನಿ ಆಗ್ಬೋದು, ಬಂಧು ಬಾಂಧವರಲ್ಲಿ ವಿರೋಧ ಹೆಚ್ಚಾಗಬಹುದು, ಮನೆಯಲ್ಲಿ ಶುಭವಾರ್ತೆ ಇರುತ್ತೆ. ಅದೃಷ್ಟ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 4. ಮೇ ತಿಂಗಳ ಫಲಗಳು. ಆರೋಗ್ಯ ಉತ್ತಮವಾಗಿರುತ್ತೆ, ಸಂಸಾರ ಸುಖ, ಖರ್ಚಿನಲ್ಲಿ ಹೆಚ್ಚಳ ಆಗುತ್ತೆ, ಗೌರವ ಪ್ರಾಪ್ತಿಯಾಗುತ್ತೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಸುವ ಅವಕಾಶ ಹೆಚ್ಚು ಒದಗಿ ಬರುತ್ತೆ, ಧನಾರ್ಜನೆ ಜಾಸ್ತಿ ಆಗುತ್ತೆ. ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ಕೇಸರಿ. ಜೂನ್ ತಿಂಗಳ ಫಲಗಳು. ಉದ್ಯೋಗ ವ್ಯವಹಾರದಲ್ಲಿ ಅಡಚಣೆ ಉಂಟಾಗುತ್ತೆ, ಬಂಧುಗಳು ಹಾಗೂ ಮಿತ್ರರಿಂದ ಸಹಕಾರದ ಕೊರತೆ, ಪರಿಶ್ರಮಕ್ಕೆ ತಕ್ಕ ಧನಾರ್ಜನೆ ಇರುತ್ತೆ, ಆರೋಗ್ಯ ಸಾಧಾರಣ, ಮಾತನಾಡುವಾಗ ಸ್ವಲ್ಪ ಎಚ್ಚರ ಇರಬೇಕು. ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ಹಳದಿ. ಜುಲೈ ತಿಂಗಳಿನ ಫಲಗಳು. ಬಂಧು ಬಾಂಧವರಲ್ಲಿ ಸಾಮರಸ್ಯ ಏರ್ಪಡಬಹುದು, ಕುಟುಂಬದಲ್ಲಿ ವಿರೋಧ ಇರುತ್ತೆ, ಆರೋಗ್ಯ ಸಾಧಾರಣ ಇರುತ್ತೆ, ದೇಹಾಲಸ್ಯ ಹೆಚ್ಚಾಗುವ ಸಂಭವ ಇದೆ, ಅಪಕೀರ್ತಿ ಭಯ ಇದೆ ಸ್ವಲ್ಪ. ಅದೃಷ್ಟ ಬಣ್ಣ ತಿಳಿ ನೀಲಿ, ಅದೃಷ್ಟ ಸಂಖ್ಯೆ 6. ಆಗಸ್ಟ್ ತಿಂಗಳಿನ ಫಲಗಳು. ಹಣಕಾಸು ವೃದ್ಧಿಯಾಗುತ್ತೆ, ಮನೆಯಲ್ಲಿ ಅಸಮಾಧಾನ ಹೆಚ್ಚಾಗುತ್ತೆ, ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಮಕ್ಕಳಿಂದ ಉತ್ತಮ ಸಾಧನೆ ಇರುತ್ತೆ. ಅದೃಷ್ಟ ಬಣ್ಣ ಹಸಿರು, ಅದೃಷ್ಟ ಸಂಖ್ಯೆ 7. ಸೆಪ್ಟೆಂಬರ್ ತಿಂಗಳಿನ ಫಲಗಳು. ಸಾಂಸಾರಿಕ ಬಿಕ್ಕಟ್ಟು ಉಂಟಾಗುತ್ತೆ, ಉದ್ಯೋಗ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣಬಹುದು, ಹಲವು ಮೂಲಗಳಿಂದ ಧನ ಸಂಪಾದನೆಗೆ ಪ್ರಯತ್ನ ಮಾಡ್ತೀರಿ, ಹಣಕಾಸು ಮುಗ್ಗಟ್ಟು ಇರುತ್ತೆ. ಅದೃಷ್ಟ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 3. ಅಕ್ಟೋಬರ್ ತಿಂಗಳ ಫಲಗಳು. ಉತ್ತಮ ಹಣದ ಹರಿವು, ಬಂಧು ವಿರೋಧ ಇರುತ್ತೆ, ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತೆ, ಮನಸ್ಸು ಸಮಾಧಾನದಿಂದ ಕೂಡಿರುತ್ತೆ, ಅದೃಷ್ಟ ಬಣ್ಣ ಕಪ್ಪು, ಅದೃಷ್ಟ ಸಂಖ್ಯೆ 6. ನವೆಂಬರ್ ತಿಂಗಳ ಫಲಗಳು. ಆರೋಗ್ಯದ ಕಡೆ ಹೆಚ್ಚು ಗಮನ ಅಗತ್ಯ, ಧನಾರ್ಜನೆ ಉತ್ತಮವಾಗಿರುತ್ತೆ, ಕಾರ್ಯವೈಖರಿ ಬದಲಾವಣೆ ಆಗುತ್ತೆ, ದೇವತಾ ಕಾರ್ಯ ಮಾಡಬೇಕಾಗುತ್ತೆ, ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 9. ಡಿಸೆಂಬರ್ ತಿಂಗಳಿನ ಫಲಗಳು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸ್ತೀರಾ,
ಮಕ್ಕಳಿಂದ ಸಂತೋಷ ಇರುತ್ತೆ. ಆರೋಗ್ಯದ ಕಡೆ ಗಮನ ಅತಿ ಅಗತ್ಯ. ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 3. ಧನಸ್ಸು ರಾಶಿಯವರ ಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.